ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಬನ್ನಿ. ಗುಡ್ ಮಾರ್ನಿಂಗ್ ವೆಲ್ಕಮ್ ಮೈ ಚಾನಲ್. ಶೆಟ್ಟಿಗರ್ ಫ್ಯಾಮಿಲಿ. ಗುಡ್ 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 ಬನ್ನಿ. ಗುಡ್ 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 ಗುಡ್. ಹೇಳಿ ದಾದಾ. ನೋಡಿ 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 ಗೈಸ್ ನೋಡಿ 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 എനിക്ക് പച്ചിണ്ട് ಇಂಚಲ್ ಇಂಚಲ್ ಇಂಚ ಮಲ್ಕ ಅಂಚ ಮಲ್ಪುರ ತಿಡಲೆ ಪುಟ ಗಾಡಿ ಗಾಡಿ ತುಳೆ ಪಿಕಾಕೋ Pikakati koka. Kokama. ಪಿಕಾಕಮ್ಮ. Koka. ಬೋಲು. ಸಣ್ಣ ರೆಸಿಪಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಪೆಪ್ಪರ್ ಚಿಕನ್. ನನಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡಿಕೊಂಡು ಬರೋಣ. ಟೊಮೆಟೊ ಇಷ್ಟು ಬೇಡ, ನಾನು ಸಾರಿಗೂ ತಗೊಂಡಿದ್ದೇನೆ. ಚಿಕನ್, ನೀರುಳ್ಳಿ, ಕಾಯಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುದ್ಧ ತೆಂಗಿನ ಎಣ್ಣೆ ಹಾಕಿ ಪೆಪ್ಪರ್ ಚಿಕನ್ ಮಾಡೋಣ. ಓಕೆ. ನನ್ನ ಮಗನಿಗೆ ಬಚ್ಚುತ್ತದಂತೆ ಟಿ ವಿ ನೋಡಿ. ಅಲ್ಲ ಟಿ ವಿ ನೋಡಿ ಬಚ್ಚುತ್ತದಲ್ಲ ನಿಂಗೆ? ಅಲ್ಲ ಬಚ್ಚುದಿಲ್ವಾ? ಟಿ ವಿ ನೋಡಿ ನೋಡ್ತೀಯ? ಟಿ ವಿ ನೋಡ್ತೀಯ ನೀನು? ಮತ್ತೆ ಹಾಯ್ ಹೇಳು. ಹಾಯ್ ಎಲ್ಲರಿಗೂ ಹೇಳು. ಹಾಯ್ ಹಾಯ್. ಮಾತಾಡ ಮಾತಾಡ. ಅವನು ಮಾತಾಡುವುದಿಲ್ಲ. ನಮ್ಮ ಮಗ ಬೆಳ್ಳುಳ್ಳಿಯದ್ದು ಸಿಪ್ಪೆ ತೆಗೆದು ಕೊಡ್ತಾನಂತೆ ನನಗೆ, ಹಾಗೆ ತೆಗಿತಾ ಇದ್ದಾನೆ. ನನ್ನ ಕೆಲಸದಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾನೆ ನನಗೆ ಗೊತ್ತುಂಟಾ ನಿಮಗೆ? ತುಂಬ ಹೆಲ್ಪ್ ಮಾಡ್ತಾನೆ ನನಗೆ. ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳು: ಕರಿಮೆಣಸು, ಕೊತ್ತಂಬರಿ, ಜೀರಿಗೆ, ಮತ್ತು ಸೋಂಪು, ಮೆಂತೆ, ಗರಂ ಮಸಾಲ ಇಷ್ಟನ್ನು ತೆಂಗಿನ ಎಣ್ಣೆಯಲ್ಲಿ ಹಾಕಿ ಹುರಿದು ಪೇಸ್ಟಾಗಿ ಹುಡಿ ಮಾಡೋಣ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದೆ. ಇದಕ್ಕೆ ಈ ಎಲ್ಲ ಮಸಾಲೆಗಳನ್ನು ಹಾಕೋಣ. ಸಣ್ಣಗೆ ಪೇಸ್ಟ್ ಮಾಡುವ, ಹುಡಿ ಮಾಡುವ. ಬಿಸಿ ಆಗಲಿಕ್ಕೆ ಬೇವಿನ ಸೊಪ್ಪು ಹಾಕಿದ್ದೇನೆ, ಕರಿಬೇವು ಸೊಪ್ಪು, ಆಮೇಲೆ ಟೊಮೆಟೊ, ನೀರುಳ್ಳಿ ಹಾಕಿದ್ದೇನೆ. ಅದು ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು, ಕಟ್ ಆಯಿತು ಬೇಗ. ಟೊಮೆಟೊ, ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಹಾಕಿ. ನಾನು ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ನನಗೆ ಕಲ್ಲುಪ್ಪಲ್ಲಾದರೆ ಸರಿಯಾಗಿ ಗೊತ್ತಾಗ್ತದೆ, ಹುಡಿ ಉಪ್ಪಾದರೆ ಅಷ್ಟು ಗೊತ್ತಾಗೋದಿಲ್ಲ. ಯಾಕಂದರೆ ನಮಗೆ ಇಲ್ಲಿಲ್ಲ, ಮಂಗಳೂರಲ್ಲೆಲ್ಲ ಕಲ್ಲುಪ್ಪು ಹಾಕಿ ಎಲ್ಲರಿಗೆ ಅಭ್ಯಾಸ. ಯಾನೇ ಪಾತ್ರೆ ಬಂಗಾರ. ಎನ್ನಿದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸು ಹಾಕಬೇಕು. ಕಾಯಿ ಮೆಣಸು ಹಾಕಿ
ಕಿನಿ ಪೂರ ಇದಕ್ಕೇನು ಕ್ಯಾಪ್ಸಿಕಮ್ ಹಾಕುವ. ನಾನು ಸ್ವಲ್ಪ ಜಾಸ್ತಿ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ನೀವು ಕಡಿಮೆ ಅದು ತಗೊಳ್ಬೋದು, 2 ಆದರೂ. ಒಂದು ಕೆ ಜಿ ಚಿಕನಿಗೆ ನಾನೊಂದು 4 ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ನೀವು 2 ತಗೊಳ್ಬೋದು. ಸ್ವಲ್ಪ ಟೇಸ್ಟ್ ಒಳ್ಳೆಯದಾಗ್ತದೆ, ನನಗೆ ತುಂಬ ಇಷ್ಟ ಕ್ಯಾಪ್ಸಿಕಮ್. ಪೆಪ್ಪರ್ ಚಿಕನಲ್ಲಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಅದಕ್ಕೆ ಇದನ್ನು ಬೇಯಲಿಕ್ಕೆ ಬಿಡುವ, ಎಣ್ಣೆಯಲ್ಲೆಲ್ಲೇ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾವು ಸ್ವಲ್ಪ ಹುಳಿ, ಹುಳಿ ಎಷ್ಟು ತಗೊಂಡಿದ್ದೇನೆ, ಹುಳಿ ಸ್ವಲ್ಪ, ಅರಶಿನ ಹುಡಿ, ಕೋಳಿ ಎಲ್ಲ ಸ್ವಲ್ಪ ಸ್ಮೆಲ್ ಬರುತ್ತೆ, ಅದಕ್ಕೆ ಸ್ವಲ್ಪ ಅರಶಿನ ಹುಡಿ. ಇನ್ನು ಇದನ್ನು ಹುಡಿ ಮಾಡುವ. ಇಷ್ಟು ಹುಡಿ ಆದರೆ ಸಾಕು. ಆಯಿತು. ಇದಕ್ಕೆ ಬುಡಿಯಾ ಇದಕ್ಕೆ ಚಿಕನ್ ಹಾಕುವ. ಚಿಕನ್ ಹಾಕುವ. ನನ್ನ ಜೊತೆ ನನ್ನ ಮಗ ಕೂಡ ಮಾತಾಡ್ತಾ ಇದ್ದಾನೆ. ಚಿಕನ್ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಇಟ್ಟೆ. ಇನ್ನು ಬೇಯಲಿ ಒಳ್ಳೆಯದಾಗಿ. ಮತ್ತು ಅದಕ್ಕೆ ಹುಡಿ ಹಾಕುವ. ಹುಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಮಸಾಲೆ ಹಾಕುವ. ಮಸಾಲೆ ಹಾಕಿ ಬೇಯ್ತಾ ಉಂಟು. ಇನ್ನು ಇದು ಒಳ್ಳೆ ಬೇಯಲಿ, ಮಸಾಲೆಯಲ್ಲಿ ಡ್ರೈ ಆಗಲಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸುವ. ಈ ಗ್ರೇವಿ ನಿಮಗೆ ಚಪಾತಿಗೆ, ದೋಸೆಗೆ ಮತ್ತು ಅನ್ನಕ್ಕೆಲ್ಲದಕ್ಕೂ ಆಗುತ್ತೆ, ಒಳ್ಳೆಯದಾಗುತ್ತೆ. ನೋಡಿ ಕುದೀತಾ ಉಂಟು. ನನ್ನ ಮಗ ಇಲ್ಲಿ ನಿಂತಿದ್ದಾನೆ ಟೇಸ್ಟ್ ಮಾಡಲಿಕ್ಕೆ. ಅದೆಲ್ಲ ತೆಗಿಬೇಡ, ಇಡಲಿ. ಉಪದ್ರವೇ ಮಾಡ್ತಾ ಇರ್ತಾನೆ ಇಡೀ ದಿವಸ, ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ಹೇಗೆ ಉಂಟು? ಟೇಸ್ಟ್ ಮಾಡು. ಸೂಪರಾ? ಸೂಪರ್ ಬಂದೆ, ಸೂಪರ್ ಆಗಿದೆ ಬಂದೆ. ಚಿಕನ್ ಪೆಪ್ಪರ್ ರೆಡಿ ಟು ಈಟ್. ಈ ಥರ ಒಂದು ಚಿಕನ್ ಟ್ರೈ ಮಾಡಿ ನೋಡಿ, ಟೇಸ್ಟ್ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.